ಕನ್ನಡ ಚಿತ್ರರಂಗದ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹಾಗೆ ನಟ ಭಾಸ್ಕರ್ ಶೆಟ್ಟಿ ಅವರ ನಡುವಿನ ವ್ಯವಹಾರದ ವಿಚಾರ ಜಟಾಪಟಿ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ನೀವು ಈಗಾಗಲೇ ನೋಡಿರ್ಬೋದು, ಈಗಾಗಲೇ ಭಾಸ್ಕರ್ ಶೆಟ್ಟಿ ಅವರು ಕಮಿಷನರ್ಗೆ ದುಡ್ಡು ಕೂಡ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಕೌಂಟ್ರಾಗಿ ಓಂ ಪ್ರಕಾಶ್ ರಾವ್ ಅವರು ಪ್ರೆಸ್ ಮೀಟನ್ನು ಮಾಡಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಆದರೆ ಈಗ ಭಾಸ್ಕರ್ ಶೆಟ್ಟಿ ಅವರು ಓಂ ಪ್ರಕಾಶ್ ರಾವ್ ಅವರ ಮಾತಿನ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ನಟ ಭಾಸ್ಕರ್ ಶೆಟ್ಟಿ ಅವರಿದ್ದಾರೆ. ಸರ್, ಓಂ ಪ್ರಕಾಶ್ ಅವರ ಪ್ರೆಸ್ ಮೀಟನ್ನು ನೀವು ಸಂಪೂರ್ಣವಾಗಿ ಗಮನಿಸಿದ್ದೀರಾ ಅಂತ ಅನ್ಕೋತೀನಿ. ಏನು ಹೇಳ್ತೀರಿ ಅವರ ಮಾತಿನ ಬಗ್ಗೆ? ಸರ್, ಪದ ಬಳಕೆ ಮಾಡೋದು ನನಗೆ ತುಂಬ ಬೇಸರ ಬಂತು. ಅವರು 100 ಸಿನಿಮಾ ಮಾಡಲಿ, ನಾವು ಸಿನಿಮಾ ಮಾಡಬಾರ್ದು ಅಥವಾ ನಮ್ಮ ಸಿನಿಮಾ ಮುಗಿಸಿ ಅಂತ ನಾವೇನು ಕೇಳಿ, ನಮ್ಮ ಸಿನಿಮಾಗೆ ಹಾಕಿರೋ ಹಣನ ನಮ್ಮ ಹತ್ರ ಸಾಲ ತೊಗೊಂಡಿರೋದು ಕೇಳಿದ್ದೀವೋ ಹೊರತು ನಾವು ಜಿಲ್ಲಾಧಿಕಾರಿ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ, ನಮ್ಮ ಸಿನಿಮಾಗೆ ದುಡ್ಡು ಕೊಡೋದಲ್ಲೇ ನೀವು ಮಾಡಬೇಡಿ ಅಂತ ನಾವು ಹೇಳಿಲ್ಲ. ಆಮೇಲೆ ಅವರೊಂದು ತುಚ್ಛವಾದ ಪದ ಉಪಯೋಗಿಸಿದ್ದಾರೆ. ಈಗ ನಾನು ಲೋಕಲಿಂದಲೇ ಬೆಳೆದಿರೋನು, ಮಂಡ್ಯ ಜಿಲ್ಲೆಯವನು, ನಮಗೂ ಭಾಷೆಗಳು ಬರುತ್ತೆ. ಆಮೇಲೆ ಓಂ ಪ್ರಕಾಶ್ ಅವರು ಭಾಷೆ ಯಾವ ರೀತಿ ಇದೆ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಾಧ್ಯಮದವ್ರಿಗೆಲ್ಲರಿಗೂ ಗೊತ್ತು. ನನಗೆ ತುಂಬ ಬೇಜಾರಾಯಿತು. ಅದು ಅವರು 100 ಜಿಲ್ಲಾಧಿಕಾರಿ ಇಲ್ಲದೇ ಇನ್ನೂ 16 ಸಿನಿಮಾಗಳು ಮಾಡಲಿ, ಸಂತೋಷ. ಒಬ್ಬ ದೊಡ್ಡ ನಿರ್ದೇಶಕ, ಅದ್ರ ಬಗ್ಗೆ ನಂಗೆ ತುಂಬ ಬೇಜಾರಿದೆ. ಮತ್ತು ಇನ್ನೊಂದು ಸರಿ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಅವ್ರಿಗೊಂದು ಎಚ್ಚರ, ಪದ ಬಳಕೆ ಬಗ್ಗೆ ಎಚ್ಚರ ಇರಲಿ. ವಿಶ್ವಾಸ ಅವರು ನಾನು ಡೈರೆಕ್ಟಾಗಿ ಮಾತಾಡಿದಾಗ ಅಣ್ಣ ಅಂತಾರೆ, ನಾನು ಅಣ್ಣ ಅಂತೀನಿ. ಅವರು ನಿರ್ದೇಶಕರು, ನಾನು ನಟ. ಅದಕ್ಕೆ ವ್ಯಕ್ತಿ ಗೌರವ, ಪ್ರೊಫೆಷನಲ್ ರೆಸ್ಪೆಕ್ಟ್ ಏನಿದೆ ಅದ್ರ ಪ್ರಕಾರ. ಅವ್ರ ಭಾಷೆ ನನಗೆ ತುಂಬ ಬೇಸರ ತರಿಸ್ತು. ಅವರ ಯಾಕೆ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಿ ಅನ್ನೋದಕ್ಕೆ ಅವ್ರ ಹತ್ರ ಉತ್ತರ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ ಮಾತು ಸರ್. ಅವರು ಸಿನಿಮಾದ ಹೀರೋ ಅಂತೇಳಿ, ನಾನೇ ಸಿನಿಮಾದ ಹೀರೋ ಅಂತೇಳಿ ಅನೌನ್ಸ್ ಮಾಡಬೇಕು, ಫಿನಿಕ್ಸ್ ಸಿನಿಮಾಗೆ ನಾನೇ ಹೀರೋ ಅಂತೇಳಿ ನೀವು ಅನೌನ್ಸ್ ಮಾಡಬೇಕು, ಹಂಗಿದ್ರೆ ಮಾತ್ರ ಅಂತೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ ಭಾಸ್ಕರ್ ಶೆಟ್ಟಿ ಅವರು ಅಂತ ಹೇಳ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಹೀರೋ ಅಂತ ಬರೋದು ಮೊದಲನೇ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್. ಈಗ ಅವರ ಶಿವರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರಾಘಣ್ಣ, ದರ್ಶನ್ ಅವರು, ಸುದೀಪ್ ಅವರು, ದುನಿಯಾ ವಿಜಯ್ ಅವರು. ಹೀರೋ ಅಂದರೆ ಒಬ್ಬ ಸಿನಿಮಾ ಪ್ರೇಮಿಗೆ ಹೀರೋ ಅಂದರೆ ಹೀರೋಯಿಸಮ್. ಅದು ಸರ್, ನನಗೆ 50 ವರ್ಷ ಮೇಲಾಗಿದೆ ಸರ್, ತಲೆಯಲ್ಲಿ 3 ಕೂದಲಿಲ್ಲ, ನಾನು ಹೆಂಗೆ ಹೀರೋ ಆಗಲಿ ಅಂತ ಆಸೆ ಪಡ್ತೀನಿ. ಅಥವಾ ಅವ್ರಿಗೆ ಆಪಾದನೆ ಮಾಡಿದಾರಲ್ವ, ಹೀರೋ ಅಂತ ಪ್ರಮೋಟ್ ಮಾಡಿದ್ದಾರೆ, ಆ ಥರ. ನಾನು ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ, ನನ್ನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೀನಿ ಹೊರತು ಫೀನಿಕ್ಸ್ ಚಿತ್ರದ ಹೀರೋ ಅಂತ ನಾನೆಲ್ಲೂ ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ. ಪಬ್ಲಿಸಿಟಿ ಮಾಡ್ಕೊಂಡಿದ್ರೆ ನನಗೆ ತೋರಿಸ್ಲಿ, ಅದಕ್ಕೇನಾರು ನಂದೇನಾರು ತಪ್ಪಿದ್ರೆ ನಾನು ಹೇಳ್ಕೊತೀನಿ. ಇಲ್ಲ ನಿಮ್ಮ ಮಾಧ್ಯಮದವ್ರು ಏನಾರು ನಾಯಕ ನಟ ಅಂತ ಏನಾರು ಬರೆದಿದ್ರೆ ಅದಕ್ಕೂ ನಾನು ತಲೆ ಬಾಗ್ತೀನಿ. ಯಾಕೆಂದರೆ ನಾನೆಲ್ಲೂ ಹೇಳ್ಕೊಂಡಿಲ್ಲ. ಇದು ಸೇರಿ ಒಂದು 3-4 ಪ್ರೆಸ್ ಮೀಟ್ ಆಗಿದೆ. ಅವ್ರ ಮನೆಗೆ ಬಂದಾಗಲೇ ಹಣ ದುಡ್ಡು ಕೊಡಿ ಒಂದು 10 ಲಕ್ಷ ಅಂತ ಅಂದಾಗ ನಾನು ಆವಾಗಲೇ ಡಿಮ್ಯಾಂಡ್ ಮಾಡ್ತಾಯಿದ್ದೆ, ಇನ್ನೂ ಜಾಸ್ತಿನೇ ಕೊಡ್ತೀನಪ್ಪ, ನನಗೆ ಹೀರೋ ಆಗಿ ನೀವು ಸಿನಿಮಾ ಮಾಡಿ ಅಂತಲೇ ಅಂತ ಇದ್ದೆ. ಈಗ ನಾನು 10 ಲಕ್ಷ ದುಡ್ಡು ಕೊಡಿ ಅಂತ ಕೇಳ್ಬಿಟ್ಟು ನೀವು ಒಂದು ಪೊಲೀಸ್ ಆಫೀಸರ್ ರೋಲ್ ಇದೆ, ತುಂಬ ಒಳ್ಳೆಯ ಹೆಸರು ಬರುತ್ತೆ, ಪಾತ್ರ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ಹೊರತು ಅವರು ನನಗೆ ಹೀರೋ ಅಂತ, ನಾನು ಯಾವತ್ತೂ ಹೀರೋ ಅಂತ ನಾನು ಅಪೇಕ್ಷೆನೂ ಪಟ್ಟವನಲ್ಲ. ಏನಕ್ಕೆ ಈಗ ನಾವು ಈ ಸಿನಿಮಾ ಮುಗಿದು ಒಳ್ಳೆ ರೀತಿಯಲ್ಲಿ ಮುಗಿದಿದ್ರೆ ನೆಕ್ಸ್ಟ್ ಸಿನಿಮಾ ಅವ್ರ ಹತ್ರನೇ ಮಾತಾಡ್ಸೋದು. ಇವರು ಒಪ್ಕೊಂಡಿದ್ರು, ನಾವು ಒಪ್ಕೊಂಡಿದ್ದು, ಒಂದು ಕಥೆನೂ ರೆಡಿ ಮಾಡ್ಕೊಂಡಿದ್ರು. ಈಗ ಅವರು ನನಗೆ ಹೀರೋ ಅಂತ ಆಪಾದನೆ ಮಾಡ್ತಾಯಿದ್ದಾರೆ. ಈಗ ಏನಾರು ಒಂದು ಸಿಗಬೇಕಲ್ಲ, ಈಗ ನಾನು ಮೋಸ, ವಂಚನೆ, ದ್ರೋಹ ಅಂತ ಎಲ್ಲ ಹಾಕಿದ್ದಾರೆ. ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರ, ಸಿನಿಮಾ ಶುರುವಾಗಿದ್ದು 2023 ಅಕ್ಟೋಬರಲ್ಲಿ. 2024 ವರಲಕ್ಷ್ಮಿ ಹಬ್ಬದೊಳಗಡೆ ಸಿನಿಮಾ ಮುಗಿಸಿ ನೀವು ಹಣ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ನನಗೂ 3 ವರ್ಷ ಆಯಿತು ಸಿನಿಮಾ ಶುರುವಾಗಿ. ಇಲ್ಲಿವರೆಗೂ ನಮ್ಗೆ ಹಣನೂ ವಾಪಸ್ ಬಂದಿಲ್ಲ, ಸಿನಿಮಾನೂ ರಿಲೀಸ್ ಆಗಿಲ್ಲ. ಈಗ ನಾವು ದುಡ್ಡು ಹಾಕಿದ್ದೆ ನಮಗೆ ಸಿನಿಮಾ ಆಗಲಿ, ನನಗೂ ಒಂದು ಒಳ್ಳೆಯ ಹೆಸರು ಬರಲಿ ಅನ್ನೋ ಕಾರಣಕ್ಕೋಸ್ಕರ. ನಾನು 95 ಸಿನಿಮಾ ಮಾಡ್ಕೊಂಡ್ಬಂದಿದ್ದೀನಿ ಸರ್. 2007ರಲ್ಲಿ ಇಂಡಸ್ಟ್ರಿಗೆ ಬಂದಿದ್ದು. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಹೀರೋ ಆಗಬೇಕು ಅಂತ ಆಸೆ ಇಲ್ದಿರೋನು ಈಗ ತಲೆಯಲ್ಲಿ ಕೂದಲು ಇಲ್ಲದೆ ಇದ್ದಾಗ ನಾನು ಹೀರೋ ಆಗೋಕ್ಕೆ ಆಸೆ ಪಡ್ತೀನಿ. ನನಗೆ ನನ್ನ ಮಗನಿಗೆ ಮದುವೆ ಆಗಿದೆ, ಈಗ ಒಂದು 15 ದಿವಸದಲ್ಲಿ ನನಗೆ ಮೊಮ್ಮಗಳು ಹುಟ್ಟಿದ್ದಾಳೆ. ಹೀರೋ ಅಂದರೆ ಅದಕ್ಕೆ ಇಮೇಜೇ ಬೇರೆ ಸರ್. ಆಡಿಯನ್ಸಲ್ಲಿ ಹೀರೋ ಅಂದರೆ ಅದು ಒಂದು ಪವರ್ಫುಲ್ಲು, 6 ಪ್ಯಾಕ್ ಇರಬೇಕು, ಪರ್ಸ್ನಾಲಿಟಿ ಇರಬೇಕು, ಆ ಥರ ಇರೋದು ಇಮೇಜು. ಈಗ ನನಗೆ ಈ ಮುತ್ಕಪ್ಪನ ತಗೊಂಡೋಗ್ಬಿಟ್ಟು ಹೀರೋ ಅಂದರೆ ಅಪಹಾಸ್ಯ ಮಾಡ್ತಾರೆ ಅಷ್ಟೇ. ಅಂದರೆ ಅವರು ನಿಮ್ಮ ಅಪಹಾಸ್ಯ ಮಾಡಿಕೊಂಡೇ ಮಾತಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ, ಹೇಗೆ ಸರ್? ಯಾಕಂದರೆ ನೀವು ನೇರವಾಗಿ ಹೇಳ್ತಾ ಇದ್ದಾರೆ, ನನಗೆ ಹೀರೋ ಆಗೋವಂಥ ಮೆಟೀರಿಯಲ್ ನಾನೇನು ಅಲ್ಲ ಅನ್ನೋದು ಮಾತ್ರ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಓಂ ಪ್ರಕಾಶ್ ಯಾಕೆ ಆ ಮಾತನ್ನು ಹೇಳ್ತಿದ್ದಾರೆ ಸರ್? ಸರ್, ಈಗ ನಾನು ಅವ್ರಿಗೆ ದ್ರೋಹ ಮಾಡಿದ್ರು, ವಂಚನೆ ಮಾಡಿದ್ರು, ನಮಗೆ ದುಡ್ಡು ವಾಪಸ್ ಕೊಟ್ಟಿಲ್ಲ, ನನ್ನ ನಂಬಿ ವಾಸುದೇವ್ ರೆಡ್ಡಿ ಅವರು ಹಣ ಹಾಕಿದ್ದಾರೆ, ಅವರನ್ನು ನಂಬಿ ಒಂದು 16 ಜನದ ಹತ್ರ ಸಾಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೊಂದು ಇತ್ಯರ್ಥ ಆಗಲಿ ಅಂತ ನಾನು ಫಸ್ಟು ಚೇಂಬರ್ಗೆ ಹೋದ್ವಿ. ಚೇಂಬರಲ್ಲಿ ಮಾತಾಡಿದಾಗ ಜಯಮಾಲ ಮೇಡಮ್ ಅವರು, ಇದು ಅವ್ರ ಮೆಂಬರ್ ಆಗಿಲ್ದಿರೋದ್ರಿಂದ ನಾವೇನೂ ಮಾಡೋಕ್ಕೆ ಬರೋಲ್ಲ, ನೀವು ಕಾನೂನು ಪ್ರಕಾರ ಹೋಗಿ. ನಾವು 3 ದಿವಸ ವೆಯ್ಟ್ ಮಾಡಿದ್ವಿ. ವಾಸುದೇವ್ ರೆಡ್ಡಿ ಅವ್ರ ಕೈಲಿ ಫೋನ್ ಮಾಡಿಸಿದ್ವಿ, ಈ ಥರ ಏನಣ್ಣ ಹಿಂಗೆ ಅಂತ. ನೀವು ಎಲ್ಲೆಲ್ಲ ಹೋಯ್ತಾ ಇದ್ದೀರಲ್ಲಪ್ಪ, ನೀವು ಅವ್ರು ಕೊಟ್ಟರೆ ಹೋಗಿ ದುಡ್ಡಿಸ್ಕೊಳ್ಳಿ, ಹೋಗಿ ಎಲ್ಲೆಲ್ಲಿ ಹೋಗ್ತಾರೆ ಅದೇನು ಮಾಡ್ಕೋತೀರ ಮಾಡ್ಕೊಳ್ಳಿ ಅನ್ನೋ ಪ್ರಶ್ನೆ ಬಂತು. ಆಮೇಲೆ ನನಗೂ ಈ ಥರ ಮಾತಾಡಿದ್ರಲ್ಲ ಅಂತ ವಾಸುದೇವ್ ರೆಡ್ಡಿ ಅವ್ರ ಹತ್ರ ಕೇಳಿದೆ. ಸರಿ ಅಣ್ಣ, ನೀವು ಕಂಪ್ಲೇಂಟ್ ರೆಡಿ ಮಾಡಿ, ನಾವು ಎಲ್ಲ ಸೈನ್ ಹಾಕ್ಕೊಡ್ತೀವಿ, ಕಂಪ್ಲೇಂಟ್ ಕೊಡೋಣ, ಆಮೇಲೆ ಮುಂದಕ್ಕೆ ಏನೈತೆ ಕಾನೂನು. ಏನು ಇವತ್ತು ಕಾನೂನು ಎಲ್ಲರಿಗೂ ಒಂದೇ.
ಒಬ್ಬ ಸಾಮಾನ್ಯ ಕೂಲಿ ಮಾಡೋನಿಗೂ ಒಂದೇ ಕಾನೂನು, ದೊಡ್ಡ ಸಿನಿಮಾ ಸ್ಟಾರ್ಗೂ ಒಂದೇ ಕಾನೂನು, ಪ್ರಧಾನಮಂತ್ರಿಗೂ ಒಂದೇ ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಕಾನೂನು ಈಗ ನಮ್ಮನ್ನೇ ಪ್ರೆಸ್ ಮೀಟಲ್ಲೂ ನೋಡ್ದು ಅವ್ರು ಬರೋಕ್ಕೆ ರೆಡಿ ಇಲ್ಲ, ಮಾತಾಡೋಕ್ಕೆ ರೆಡಿ ಇಲ್ಲ ಅಂತ. ಸರ್ ನಾವು ಆಪಾದನೆ ಮಾಡ್ತಾರೆ ಅವ್ರ ಮೇಲೆ ಅವ್ರು ಬರಬೇಕಲ್ವ ಸರ್. ಈಗ ನಾವು ಕಂಪ್ಲೇಂಟು ಕೊಟ್ಟು ಅವ್ರ ಮನೆ ಬಾಗಿಲಿಗೆ ಹೋದರೆ ಏನಾಯ್ತಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಹೋಗಿ ಅಲ್ಲೇ ತೀರ್ಮಾನ ಮಾಡ್ಕೊಳ್ಳಿ. ಬೇಡ ಅಣ್ಣ, ಭಾಸ್ಕರ್ ಅಣ್ಣ, ವಾಸುದೇವಣ್ಣ ಬನ್ನಿ, ಘರ್ಷಣೆ ಬೇಡ, ಸಿನಿಮಾ ರೆಡಿ ಮಾಡೋಣ, ಸಿನಿಮಾ ಮುಗಿಸೋಣ, ಅದಕ್ಕೆ ಆಗೋಗಳು ಏನೈತೆ, ಅದಕ್ಕೆ ಹಣದ ಭದ್ರತೆ ಏನೈತೆ ನೀವು ಮಾಡ್ಕೊಳ್ಳಿ, ಸಿನಿಮಾ ಮುಗಿಸ್ತೀವಿ ಅಂದರೆ ನಾವಿಬ್ಬರು ರೆಡಿ. ಇವತ್ತು ನಾನೊಂದು 40 ಲಕ್ಷ, ಇವರೊಂದು 3.25 ಕೋಟಿ ಕೊಟ್ಟು 3 ವರ್ಷದಿಂದ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ನೋವು ನಮಗಿರುತ್ತಲ್ವ. ಒಂದೊಂದು ರೂಪಾಯಿಗೂ ತುಂಬ ಕಷ್ಟ. ಹೌದು ಸರ್. ಈಗ ಅವರು ಮೊನ್ನೆ ಮಾತಾಡಿಸಂದ್ರು ಅದನ್ನು ಕೂಡ ಹೇಳಿದ್ರು, ಇನ್ನೊಂದು 5% ಸಿನಿಮಾ ಶೂಟಿಂಗ್ ಇದೆ, ಒಂದು 10-15 ಇಲ್ಲ ಒಂದು 10 ದಿನ ಶೂಟಿಂಗ್ ಮುಗಿಸ್ಬೋದು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ನಾವು ಕೇಳಿದ್ವಿ, ಈಗ ನೀವು ಭಾಸ್ಕರ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಬೋದಲ್ಲ, ಕರಿಬೋದಲ್ಲ ಅಂದರೆ, ಇಲ್ಲ ನಾನು ಖಂಡಿತ ಅದು ಮಾಡ್ತೀನಿ, ಆ ವ್ಯವಹಾರ ಬೇರೆ, ಸಿನಿಮಾ ಶೂಟಿಂಗ್ ಬೇರೆ, ನಾವು ಶೂಟಿಂಗ್ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ನೀವೇನು ಹೇಗೆ ಶೂಟಿಂಗ್ ಕರೆದ್ರೆ ಹೋಗ್ತಿರೋ ಹೇಗೆ? ಖಂಡಿತ ಅದು ನಮ್ಮ ಸಿನಿಮಾ ಅಲ್ವಾ ಸರ್ ಇದು. ಸರ್ ಇವರು ಸಿನಿಮಾ ಮೇಲೆ ಪ್ರೀತಿ ಇಟ್ಕೊಂಡು ನಾವು 20 ವರ್ಷದಿಂದ ಒಂದು ಹೆಸರು ಮಾಡಬೇಕು, ಕಲೆನೇ ನಾವು ಪ್ಯಾಷನ್ನಾಗಿ ತೊಗೊಂಡಿದ್ದೀನಿ. ನನ್ನ ಬಿಸ್ನೆಸ್ಸು ಪ್ರೊಫೆಷನ್ ಬೇರೆ, ನನ್ನ ವ್ಯವಹಾರನೇ ಬೇರೆ. ಕಲೆಯಲ್ಲಿ ಒಂದು ಹೆಸರಾದಾಗ 4 ಜನ ಪ್ರೀತಿಯಿಂದ ಮಾತಾಡಿಸ್ತಾರಲ್ವ ಸಿನಿಮಾ ಆ್ಯಕ್ಟ್ರು ಅಂತ ಅಂದಾಗ ಅದರದ್ದು ಇದೇ ಬೇರೆ, ಚಾರ್ಮೇ ಬೇರೆ. ನಾವು ಸಿನಿಮಾಗೆ ಅವ್ರು ಯಾವತ್ತೇ ಕರೀಲಿ ನಮ್ಮದೇ ವಾಯ್ಸ್ ರೆಕಾರ್ಡಿಂಗ್, ಡಬ್ಬಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ನಾವು ಓಂ ಪ್ರಕಾಶ್ ಅವ್ರ ಬಗ್ಗೆ ವೈಯಕ್ತಿಕ ಮನಸ್ತಾಪ ಯಾವುದೂ ಇಲ್ಲ. ದುಡ್ಡಿನ ವ್ಯವಹಾರ ಸರ್, ಇವತ್ತು ದುಡ್ಡಿಂದಲೇ ಸಂಬಂಧಗಳು ಹಾಳಾಗೋದು. ದುಡ್ಡಿನ ವ್ಯವಹಾರ ಕರೆಕ್ಟಾಗಿದ್ದರೆ ಸಂಬಂಧ ಯಾಕೆ ಹಾಳಾಗುತ್ತೆ ಸರ್? ಈಗ ಪ್ರೆಸ್ ಮೀಟ್ ಆದಮೇಲೆ ನಿಮ್ಮವ್ರು ಸಂಪರ್ಕ ಮಾಡಿದ್ದೀರಾ ಹೇಗೆ ಸರ್? ಯಾಕಂದರೆ ದುಡ್ಡಿನ ವ್ಯವಹಾರ ಕ್ಲಿಯರ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗೋಣ ಅನ್ನೋದು ಇದೆಯಾ ಸರ್? ಆ ಥರ ಬಾದ್ರೆ ಇದೆ, ನಾವು ರೆಡಿ ಇದ್ದೀವಿ. ಅವ್ರು ಬಂದು ಅಣ್ಣ ಈ ಥರ ಹಿಂಗಿದೆ, ಅದಕ್ಕೆ ಏನು ಮಾಡಬೇಕು ಅಂತ ನಮ್ಮ ಹತ್ರ ಸಮಾಲೋಚನೆ ನಡೆಸಿದ್ರಲ್ವ ಸರ್. 1-1.5 ತಿಂಗಳಿಂದ ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ, ಫೋನಿಗೆ ಸಿಗ್ತಾ ಇರಲಿಲ್ಲ. ರಾಜರಾಜೇಶ್ವರಿ ಮನೆ ಚೇಂಜ್ ಮಾಡಿದ್ರು, ಆ ಮನೆ ಅಡ್ರೆಸ್ ಕೊಡಲಿಲ್ಲ ನಮಗೆ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ಆಮೇಲೆ ಫೋನ್ ಮಾಡಿದಾಗೆಲ್ಲ ಬರೀ ಸಬೂಬುಗಳೇ, ಅಣ್ಣ ಮಾತಾಡ್ತಾ ಇದ್ದೀನಿ, ಅಣ್ಣ ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರ ಹತ್ರ. ನನಗೂ ಅವ್ರಿಗೂ ಘರ್ಷಣೆನೇ ಆಯಿತು ಮಾತಲ್ಲೇ. ಈಗ ಧಮ್ಕಿ ಹಾಕಿಲ್ಲ ಅಂತಾರಲ್ವಾ, ಯಾರು ಜೋರಾಗಿ ಪ್ರಾಣ ಬೆದರಿಕೆ ಕೊಲೆ ಮಾಡೋದೇ ಧಮ್ಕಿ ಅಲ್ಲ. ಏನು ರೀ ಮಾಡ್ಕೋತೀರಾ, ಏನಾದರೂ ಮಾಡ್ಕೊಳ್ರಿ, ಯಾಕೆ ವಾಯ್ಸ್ ರೈಸ್ ಮಾಡ್ತೀರಾ, ಕರೆಕ್ಟಾಗಿ ಮಾತಾಡಿ ಅನ್ನೋದು ಧಮ್ಕಿನೇ ಅಲ್ವಾ. ಆ ವಿಚಾರವಾಗಿ ನಾವು ಧಮ್ಕಿ ಹಾಕಿದ್ದಾರೆ ಅನ್ನೋದು ಅದಕ್ಕೆ ಕೊಟ್ಟಿದ್ದೀವಿ ಹೊರತು ಕೊಲೆ ಬೆದರಿಕೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅನ್ನೋದೇ ಧಮ್ಕಿ ಅಲ್ಲ. ಗಟ್ಟಿಯಾಗಿ ರಿವರ್ಸಾಗಿ, ಈಗ ಒಬ್ಬ ಸಾಲ ತಗೊಂಡಿರೋರು ಸಾಲ ವಾಪಸ್ ಕೇಳಿದಾಗ ಜೋರಾಗಿ ಮಾತಾಡಿದ್ರು ಅದು ಧಮ್ಕಿನೇ. ಓಕೆ ಸರ್, ನೀವು ಸರ್ ಹೇಳ್ತಾ ಇದ್ರು ಸುಮಾರು 3 ಕೋಟಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ಅಂತೇಳಿ. ಸರ್ ನಿಮಗೆ ಹೇಗಾಯ್ತು ವ್ಯವಹಾರ ಎಲ್ಲ, ನಿಮ್ಗೆ ಏನು ಅನ್ಸುತ್ತೆ ಈಗ ಈ ಪ್ರಕರಣ ನೋಡಿದಾಗ? ಭಾಸ್ಕರ್ ಶೆಟ್ಟಿ ನಾವು ಮೊದಲಿನಿಂದ ಫ್ರೆಂಡ್ಸು, ವ್ಯವಹಾರಗಳಸ್ತರು ಇಬ್ಬರು. ಇವರು ಹಿಂಗಿದ್ದಾಗ ನಾನು 1,60,00,000 ಮೊದಲು ಕೊಟ್ಟಿದ್ದೆ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆಮೇಲೆ ಇವರು ಮತ್ತೆ ಇಲ್ಲ ಮುಗಿಸ್ಬಿಡೋಣ ಸಿನಿಮಾ ಅಂದರು. ಈಗ ನಮ್ಮದು 1,60,00,000 ಬರಬೇಕಲ್ಲ. ನಾನು ಬೇರೆಯವ್ರ ಕಡೆಯಿಂದ, ಈಗ ಯಾರಾದರೂ ಒಳ್ಳೆ ಮನುಷ್ಯ ಇದ್ರೆ ದುಡ್ಡು ತಂದು ಕೊಡ್ತಾರೆ, ಈಗ ಕೆಟ್ಟವನೇ ತಂದು ಕೊಡ್ತಾರೆ. ತಂದು ಕೊಟ್ಟು ಸಿನಿಮಾ ಮುಗಿಸೋಣ ಅಂದ್ಬಿಟ್ಟು ನಾವು ಅದ್ರ ಹಿಂದೆನೇ ಇದ್ರಿ. ಅಂದರೆ ಹಿಂದೆ ಅಂದರೆ ಆಯ್ತು ಅವ್ರು ಏನು ಕೇಳ್ತಾರೋ ಅಂದ್ಬಿಟ್ಟು ಇವರೇ ಮುಂದೆ ನಿಂತು ಎಲ್ಲ ಅಂದರೆ ಇವತ್ತೂ ನನಗೆ 3 ಕೋಟಿ 20 ಲಕ್ಷಕ್ಕೆ ಇವ್ರಿಗೆ ಒಂದು ಬೆನ್ಗಾವಲಿಗಿಂದಿದ್ದಾರೆ, ಮುಂದೇನೂ ಇದ್ದಾರೆ ಅಂದ್ಬಿಟ್ಟು ಮಾಡಿದಾಗ ಬನ್ನಿ ಇನ್ನೂ ಅಷ್ಟೊಂದು ಏನೋ ಮಾಡೋಣ ಅಂದ್ಬಿಟ್ಟು ಪಾಪ ಇವ್ರದ್ದೇ ಡಾಕ್ಯುಮೆಂಟ್ಗಳು, ಆಮೇಲೆ ಅವ್ರ ಡಾಕ್ಯುಮೆಂಟ್ಗಳು ಕೊಟ್ಟಿದ್ದಾರೆ, ಇಲ್ಲ ಅಂದಿಲ್ಲ. ಕೊಟ್ಟು ನಾನು ಮಿಕ್ಕಿದ್ದು ಕೊಟ್ಟೆ ಸಿನಿಮಾಗೆ. ಸಿನಿಮಾ ಕೊಟ್ಟೆ, ಅದು ಇವ್ರು ಹೇಳ್ದಂಗೆ ಮತ್ತೆ ಅದೇನು ಮಾತಾಡೋದು. ಅವ್ರು ಇವತ್ತು ಕರೆದ್ರೂ ನಾನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಪ್ಪ, ಫಿನಿಶ್ ಮಾಡ್ತೀನಿ, ನಾವು ರೆಡಿಯಾಗಿದ್ದೀರಿ. ನಾವೇನು ಇದನ್ನು ನಮಗೂ ಅವ್ರ ಗಲಾಟೆಗಳೆಲ್ಲ ಗೊತ್ತಿಲ್ಲ. ಆಮೇಲೆ ಅವರು ಮನೆಗಳು ಮಾಧ್ಯಮದವ್ರದ್ದು ತಗೊಳ್ಳಿ, ಮಾಧ್ಯಮದವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ, ಮಾಧ್ಯಮದವ್ರು ದುಡ್ಡು ಕೊಟ್ಟಿದ್ರೆ ನಾನು ಯಾಕಪ್ಪ ನಿಂತ ಮಾತಾಡ್ತಾ ಇದ್ದೆ, ಆ ಮಾತು ಹೇಳ್ಬೋದಾ? ಇನ್ನೊಂದು ಮೊನ್ನೆ ಒಂದು ವಾರದಿಂದ ಏನು ಮಾಡ್ತೀಯ ಕೊಡೋಲ್ಲ, ಈ ಮಾತಾ ಕೊಟ್ಟವ್ನು ತೊಗೊಂಡೋಗುತ್ತೆ ಇಲ್ವಾ? ಯಾರು ಕೊಡ್ತಾರೆ ತೊಗೊಂಡಿಲ್ಲ, ಇಲ್ಲ ಆಯ್ತು ಮೇಲೆ ಒಬ್ಬನಿಲ್ವಾ ನೋಡ್ಕೊಳಕ್ಕ. ಅವ್ರು ನಾವೇನು ಸುಮ್ಮನೆ ಕೊಟ್ಟಿದ್ದೀರ, ನಮಗೂ ಎಲ್ಲ ಇದೆ, ಪ್ರತಿಯೊಂದೂ ಇದೆ. ಅವ್ರದ್ದೇ ಚೆಕ್ಗಳು, ಮಗಂದು, ಹೆಂಡ್ತಿದು, ಮತ್ತು ಅವರು ನಾವೇನು ಕೈಯಲ್ಲೂ ಒಂದು ಅಮ್ಮಮ್ಮ ಅಂದರೂ ಕೈಗೆ ಅರ್ಜೆಂಟ್ ಅಂದಾಗ 1-2 ಲಕ್ಷ 1 ಲಕ್ಷ ಹಾಸ್ಪಿಟ್ಲು ಅದು ಇದು ಅಂದಾಗ ಒಂದು 10-15 ಲಕ್ಷ ಕೊಟ್ಟಿದ್ದೀರಿ ಕೈಗೆ, ಅದೇನು ಇಲ್ಲಿರ್ಬೋದು. ಮಿಕ್ಕಿದೆಲ್ಲ ಡಾಕ್ಯುಮೆಂಟ್ ಇದೆಯಲ್ಲ, ಆ ಡಿಜಿಟ್ ಮಾಡಿದ್ದೀರಿ, ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಮಾಡಿದ್ದೀರಿ, ರೆಕಾರ್ಡ್ ಇದ್ದೇ ಇರ್ತದಲ್ಲ. ಓಕೆ ಸರ್, ಇನ್ನೊಂದು ಮಾತು ಓಂ ಪ್ರಕಾಶ್ ಅವರು ಹೇಳಿದ್ರೆ ಅಂತಂದರೆ 40 ಲಕ್ಷ ಕೊಟ್ಟಿದ್ದಾರೆ, ಒಂದು 20 ಲಕ್ಷ ಬಡ್ಡಿ ಆಗಿದೆ ಅಂತ ಹೇಳಿ. ಮತ್ತು ನೀವು ಹೇಳಿದ್ದು 3,85,00,000 ಅಂತ ಹೇಳಿ. ಸೊ ಇದೊಂದು ಕನ್ಫ್ಯೂಷನ್ ಇದೆ, ಒಂಚೂರು ಕ್ಲಿಯರ್ ಮಾಡ್ಬೋದು ಸರ್? 3,25,00,000 ವಾಸಣ್ಣವ್ರ ಕಡೆದು ಡಾಕ್ಯುಮೆಂಟ್ ಇದೆ.
ನನಗೆ 40 ಲಕ್ಷ ಕೊಟ್ಟಿದ್ದು, ನಾನು 3 ವರ್ಷದ ಹಿಂದೆಯಿಂದಲೇ ಕೊಟ್ಕೊಬಂದಿರೋದು. ಅದಕ್ಕೆ 20 ಲಕ್ಷ ಸೇರಿಸಿ ಕೊಡ್ತೀನಿ ಅಂತಂದಿರು. ನಾನು ಅದಕ್ಕೆ 60, 325 + 60 385 ಆಗುತ್ತಲ್ವ. ಆಮೇಲೆ ಅವರು ಹೀರೋ ಪ್ರಮೋಟ್ ಮಾಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಅಂದ್ರಲ್ವ. ಈಗ 4 ಕೋಟಿ ಸಿನಿಮಾ ಮಾಡಿ ಇವ್ರ ಹತ್ರ ಸಾಲ ಕೊಟ್ಬಿಟ್ಟು ನಾನು ಸಾಮಾನ್ಯ ಒಂದು ನಾರ್ಮಲ್ ರೋಲ್ ಮಾಡೋದಕ್ಕಿಂತ ಒಂದೂವರೆಯಲ್ಲಿ ಈಗ ಬರ್ತಾರ ಯುವ ನಿರ್ದೇಶಕರು ಹೊಸ ಥಿಂಕ್ ಮಾಡಿಕೊಂಡು ಬಂದಿರ್ತಾರೆ, ಥಾಟ್ಸ್ ಇಟ್ಕೊಂಡು ಬಂದಿರ್ತಾರೆ. ಅದೇ 4 ಕೋಟಿ 3 ಸಿನಿಮಾ ಮಾಡಿ ನಾನು ಹೀರೋ ಅಂತ ಅನ್ನಿಸ್ಕೋಬೋದಾಗಿತ್ತಲ್ವ. ನಾನು ಯಾವತ್ತೂ ಹೀರೋ ಆಗಬೇಕು ಅಂತ ಆಸೆ ಪಟ್ಟವನಲ್ಲ. ನಾನೊಬ್ಬ ನಟ, ಒಂದು ಒಳ್ಳೆ ನಟ ಆಗಬೇಕು ಅಂತ ಆಸೆ ಪಟ್ಟಿರೋನು. ಅದು ಆ ಮಾತಿಗೆ ನಾನು ರೆಡಿ. ಅವರು ಸುಮ್ಮನೆ ನನಗೆ ಇಲ್ಲ ಸಲದ ಆರೋಪಗಳು, ಅಥವಾ ನಾನು ಯಾವುದಾದ್ರು ಮೈಕ್ ಮುಂದೆ ಅಥವಾ ಚಾನಲ್ ಅವ್ರ ಮುಂದೆ ಅಥವಾ ಪೇಪರಲ್ಲಿ ನಾನು ಫೋಟೋ ಕೊಟ್ಟು ಚಲನಚಿತ್ರ ನಾಯಕ ನಟ ಅಂತ ಬರೆದಿದ್ರೆ, ಇಲ್ಲ ನಾನು ಹೇಳಿ ಬರೆಸ್ಕೊಂಡಿದ್ರೆ ಅದಕ್ಕೆ ನಾನು ತಪ್ಪು ಇದ್ದರೆ ನಾನು ತಪ್ಪು ಅಂತ ಒಪ್ಕೋತೀನಿ. ನಾನು ಅದು ಮಾಡಿಲ್ಲ. ಅದೇನಾದ್ರು ಇದ್ದರೆ ಪ್ರೂಫ್ ಕೊಡಲಿ. ಯಾರೋ ಪೇಪರಲ್ಲೇ ಮಿಸ್ಸಾಗಿ ಬರೆದಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಈಗ ನಾನೇನಾರು ಹೇಳಿ ಈಗ ನೀವು ಮಾತಾಡಿಸ್ತಾ ಇದ್ದೀರಾ, ನಾನು ಚಲನಚಿತ್ರ ನಟ ಅಂತ ಹೇಳ್ತಾ ಇದ್ದೀನಿ ಹೊರತು ನಾಯಕ ನಟ ಅಂತ ಹೇಳ್ತಾ ಇಲ್ಲ. ಸರ್, ಫೈನಲಿ ಈಗಾಗಲೇ ಕಮಿಷನರಿಗೆ ದೂರು ಕೊಟ್ಟಿದ್ದೀರಿ. ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡಿದ್ರು. ಜೊತೆಗೆ ಈಗ ನೀವು ಅದಕ್ಕೆ ವಾಪಸ್ ವಿಷಯಗಳನ್ನ ಹೇಳ್ತಾ ಇದ್ದೀರಿ, ಹಿಂಗಾಗಿದೆ, ನಾನು ನಟ ಆಗೋದಕ್ಕೆ ಯಾವ ಉದ್ದೇಶ ನನಗೇನಿಲ್ಲ, ಹೀರೋ ಆಗಬೇಕು ಅನ್ನೋದು ಯಾವುದೂ ಇಲ್ಲ ಅನ್ನೋದನ್ನು ಒಬ್ಬರು ಕ್ಲಿಯರ್ ಮಾಡಿದ್ದೀರಾ. ಇದು ಮುಂದೆ ಹೇಗೆ ಬಗೆಹರಿಸಬೇಕು ಅನ್ನೋದಿದೆ ಸರ್ ನಿಮ್ಮ ತಲೆಯಲ್ಲಿ? ಸರ್, ಈಗ ಅವ್ರ ಸ್ನೇಹಿತರೊಬ್ಬರು ರಾಕೇಶ್ ಅಂತ ಡಾಕ್ಟ್ರ್, ಅವರು ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಮಾತಾಡ್ತಾ ಇದ್ದಾರೆ. ಸರ್ ಬನ್ನಿ, ಬೆಳೆಸ್ಕೊಂಡು ಹೋಗೋದು ಬೇಡ, ಅವ್ರಿಗೂ ತೊಂದರೆ ಆಗುತ್ತೆ, ನಿಮ್ಮ ದುಡ್ಡಿಗೂ ಡಿಲೇ ಆಗುತ್ತೆ, ನೀವು ಯಾಕೆ ಅಷ್ಟೊಂದು ದೊಡ್ಡದು ಮಾಡ್ಕೊಂಡು ಹೋಗ್ತೀರಾ ಅಂತ ಇದ್ದಾರೆ. ಸರ್, ಬೇರೆ ಯಾರೋ ಮಧ್ಯದವ್ರು ಮಾತಾಡೋದಕ್ಕಿಂತ ನಮ್ಮ ವಾಸುದೇವ ರೆಡ್ಡಿ ಅವ್ರಿಗೆ ನನಗೆ ಫೋನ್ ಮಾಡಿ, ಅಣ್ಣ ಸುಮ್ಮನೆ ಚಾನಲ್ ಅವ್ರಿಗೂ ನಾವು ಮಾತಾಡೋದು, ಅವ್ರ ಮೇಲೆ ಆಪಾದನೆ ಮಾಡೋದು, ಅವ್ರು ನಮ್ಮ ಮೇಲೆ ಆಪಾದನೆ ಮಾಡೋದು ಬೇಡ, ಸಿನಿಮಾಗೆ ಹಿಂಗಿದೆ ಈ ಥರ ಇದೆ, ಅದಕ್ಕೆ ಹಣದ ಭದ್ರತೆ. ನಾವು ಸಿನಿಮಾ ಓಂ ಪ್ರಕಾಶ್ ಅವ್ರಿಗೆ ಸಾಲ ಕೊಟ್ಟಿದ್ದೇವೆ ಹೊರತು ಸಿನಿಮಾಗೆ ಇನ್ವೆಸ್ಟ್ ಮಾಡಿಲ್ಲ. ಸಿನಿಮಾದಲ್ಲಿ ಭಾಸ್ಕರ್ ಹೆಸರಿಲ್ಲ, ವಾಸುದೇವ ಹೆಸರಿಲ್ಲ. ವಾಸುದೇವ ರೆಡ್ಡಿ ಅವರು ಪ್ರೊಡ್ಯೂಸರು ಅಥವಾ ಕೋ ಪ್ರೊಡ್ಯೂಸರು, ಫೈನಾನ್ಸಿಯರ್ ಅನ್ನೋದಿಲ್ಲ. ಓಂ ಪ್ರಕಾಶ್ ಅವ್ರಿಗೆ ಸಿನಿಮಾ ಉದ್ದೇಶಕ್ಕೆ ಸಾಲ ಕೊಟ್ಟಿದ್ದೀವಿ. ಇವ್ರು ಹೇಳ್ತಾರೆ ಇವರು ಇದು ತ್ರಿಶೂಲಂ ಸಿನಿಮಾ 9 ವರ್ಷ ಆಯಿತು ಅಂತ. ಅವರೇನೋ RS ಗೌಡರು, RS ಅವರು ಕನಕಪುರ ಶ್ರೀನಿವಾಸ್ ಅವರು ದೊಡ್ಡ ಪ್ರೊಡ್ಯೂಸರ್, ಅವ್ರು ಹಳೆ ಪ್ರೊಡ್ಯೂಸರು. ಅವ್ರು 10 ವರ್ಷ ಮಾಡಿದ್ರು ಸ್ವಂತ ದುಡ್ಡು ಹಾಕಿರ್ತಾರೆ, ನಡೆಯುತ್ತೆ. ಇವ್ರು ಸಿನಿಮಾ ರಿಲೀಸ್ ಮಾಡಿಲ್ಲ ಅಂದ್ರೆ ನಮ್ಮ ದುಡ್ಡು ಕೊಟ್ಬಿಡ್ಲಿ, ನಾವು ಕೈ ಮುಗಿದು ದುಡ್ಡು ಇಸ್ಕೊಂಬರ್ತೀವಿ. ನಾವು ಓಂ ಪ್ರಕಾಶ್ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ನಾವು ಫಿನಿಕ್ಸ್ ಸಿನಿಮಾ ಅಂತ ದುಡ್ಡು ಕೊಟ್ಟಿಲ್ಲ. ಓಂ ಪ್ರಕಾಶ್ ಅವ್ರು ಕೇಳಿರೋದಕ್ಕೆ ಫಿನಿಕ್ಸಿಗೆ ಅವರು ಸ್ವಂತಕ್ಕೆ ಬಳಸ್ಕೊಂಡಿರ್ಬೋದು, ಸಿನಿಮಾಗೆ ಬಳಸ್ಕೊಂಡಿರೋ, ಅದೆಲ್ಲ ಲೆಕ್ಕ. ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಸಿನಿಮಾಗೆ ಹೇಳಿದೆ. ಸಿನಿಮಾ ಪ್ರಾಜೆಕ್ಟ್ಗೆ ನಾನೊಬ್ಬ ಫೈನಾನ್ಸಿಯರ್ ಆಗಿಲ್ಲ ಅಥವಾ ನಾವು ಇನ್ವೆಸ್ಟರ್ ಆಗಿಲ್ಲ. ಇನ್ವೆಸ್ಟರ್ ಆಗಿದ್ದರೆ ನಾವೇ ದುಡ್ಡು ಹಾಕಿ ಕ್ಲಿಯರ್ ಮಾಡಿ ಏನೋ ಸಿನಿಮಾ ಈಚೆ ತರ್ಬೋದು. ಲಾಭ ನಷ್ಟ ಎಲ್ಲ ಅದು ನಮ್ಮ ತಲೆ ಮೇಲೆ ಬರುತ್ತೆ. ನಾವು ಓಂ ಪ್ರಕಾಶ್ ಅವ್ರು ನಮ್ಮ ಕಣ್ಣು ದುಡ್ಡು ಕೊಟ್ಟಿದ್ದೀವಿ ಹೊರತು ಅವ್ರು ಕೇಳಿದ್ದು ಅದೇ, ಅಣ್ಣ ನಮ್ಗೊಂದು 10 ಲಕ್ಷ ಸಹಾಯ ಮಾಡಿ ಅಂತ ಅಂದರು. ಆಮೇಲೆ ಸಿನಿಮಾ ಹೋಗ್ತಾ ಆಮೇಲೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಮೇಕಿಂಗ್ ಮಾಡೋ ಒಬ್ಬ ಸೂಪರ್ ಸ್ಟಾರ್ಗೆ ಯಾವ ರೀತಿ ಮೇಕಿಂಗ್ ಮಾಡ್ತಾರೆ ಆ ರೀತಿಯೇ ಇದರಲ್ಲಿ ಯಾರು ಹೀರೋಯಿನ್ನು ಸ್ಟಾರು ಆ ಥರ ಇಲ್ಲ. ಈ ಸಿನಿಮಾದಲ್ಲಿ ಓಂ ಪ್ರಕಾಶ್ ಅವರೇ ಹೀರೋ. ಸಿನಿಮಾ ಕತೆ ಸೂಪರ್ ಹಿಟ್ ಆಯಿತು ಅಂದರೆ ಓಂ ಪ್ರಕಾಶ್ ಅವ್ರಿಗೆ ಹೆಸರು ಬರ್ತಿದೆ, ಅದ್ರ ಹಿಂದೆ ನಮ್ಮ ಹೆಸರುಗಳು ಬರ್ತವೆ. ಕತೆನೇ ಹೀರೋ. ಇವಾಗ ಕತೆ ಮೇಲೆ ಸರ್, ಸ್ಟಾರ್ ಮೇಲೆ ಸಿನಿಮಾಗಳು ಓಡಲ್ಲ, ಕತೆ ಮೇಲೆ ಸಿನಿಮಾಗಳು ಹೋಗೋದು. ಇನ್ನೊಂದು ಮಾತು ಓಂ ಪ್ರಕಾಶ್ ಅವರು ಹೇಳಿದ್ರೆ ಏನಂದರೆ, ಈ ಸಿನಿಮಾ ಕಂಪ್ಲೀಟ್ ಆದರೆ ಅವರೇ ತೊಗೊಂಡೋಗ್ಬಿಡ್ಲಿ ಸಿನಿಮಾನ, ನನಗೆ 1 ರೂಪಾಯಿನೂ ಕೊಡೋದೇ ಬೇಡ ಅಂತ ಮಾತನ್ನು ಹೇಳಿದ್ರೆ, ಅವರೇ ಮಾಡಿಕೊಂಡು ಅವರೇ ಅದ್ರದ್ದು ಬರುವಂಥ ಲಾಭ ಎಲ್ಲವೂ ಕೂಡ ಅವ್ರು ತಗೊಳ್ಳಿ, ನನಗೆ ಯಾವುದೇ ಥರ ದುಡ್ಡು ಬೇಡ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ರು. ಸರ್, ಇಲ್ಲಿ ಸಿನಿಮಾ ಯಾವುದೇ ಒಂದು ಇಂಡಸ್ಟ್ರಿನಲ್ಲಿ ಅವ್ರದ್ದೇ ಆದ ಒಂದು ಟ್ರಂಪ್ ಕಾರ್ಡ್ ಇರುತ್ತೆ, ಅವ್ರದ್ದೇ ಆದ ಒಂದು ಮಾರ್ಕೆಟಿಂಗ್ ಇರುತ್ತೆ. ಓಂ ಪ್ರಕಾಶ್ ಅವ್ರ ಪ್ರೊಡಕ್ಷನ್ನು, ಓಂ ಪ್ರಕಾಶ್ ಅವ್ರ ಡೈರೆಕ್ಷನ್ನು ಅಂದರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ. ಅದೇ ವಾಸುದೇವ ರೆಡ್ಡಿನೋ ಭಾಸ್ಕರ್ ಶೆಟ್ಟಿನೋ ಈಗ KVN ಅಂತ ಅಂದರೆ ಅದು ವ್ಯಾಲ್ಯೂ ಜಾಸ್ತಿ. ಕಾಂತಾರ ಇವ್ರು ಮಾಡಿದ್ರಲ್ಲ, ಒಂಬಳೆ ಫಿಲಮ್ಸ್ ಅಂದರೆ ಅವ್ರದ್ದೇ ಒಂದು ಮಾರ್ಕೆಟಿಂಗ್ ಇರುತ್ತೆ. ಈಗ ಓಂ ಪ್ರಕಾಶ್ ಅವ್ರದ್ದು ಅಂದರೆ ಒಂದು ಒಳ್ಳೆಯ ಹೆಸರು ಇರೋದ್ರಿಂದ ಅವ್ರ ಪ್ರೊಡಕ್ಷನ್ನು ಅವ್ರ ಹೆಸರಲ್ಲಿ ಸಿನಿಮಾ ರಿಲೀಸ್ ಆದರೆ ಜನ ಬರ್ತಾರೆ, ಓಂ ಪ್ರಕಾಶ್ ಸಿನಿಮಾ ಅಂತ ಬರ್ತಾರೆ, ಓಂ ಪ್ರಕಾಶ್ ಪ್ರೊಡಕ್ಷನ್ ಅಂತ ಚಾನಲ್ ಅವರು, OTT ಅವರು, ರೈಟ್ಸ್ಗಳು ಅವೆಲ್ಲ ಸೇಲ್ ಆಗುತ್ತೆ. ಈಗ ನಮ್ಮ ಹೆಸರು ಹಾಕ್ಕೊಂಡು ನಮಗೆ ತಗೊಂಡ್ಬಿಟ್ಟು ಅವರು ಏನೂ ಬರ್ದಲ್ಲೇ ಓಂ ಪ್ರಕಾಶ್ ಸಿನಿಮಾಗೂ ನಮಗೂ ಸಂಬಂಧ ಎಲ್ಲ ವಾಸುದೇವ ರೆಡ್ಡಿ ಇದೆ ಅಂದಾಗ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಭಾಸ್ಕರ್ ಶೆಟ್ಟಿ ಅವರ ಮಾತುಗಳು. ಕ್ಯಾಂಪರ್ಸನ್ನು ಮಹೇಶ್ ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ ನ್ಯೂಸ್, ಬೆಂಗಳೂರು.